ಕೂಡಲೇ ಕಾಲ್ತುಳಿತದಿಂದ ಕೆಎಸ್ಸಿಎ ಸಂಕಷ್ಟಕ್ಕೆ ಸಿಲುಕಿದೆ. ಇದರ ನಡುವೆ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಅನಿವಾರ್ಯತೆ ಬಂದೊದಗಿದೆ. ಏನು ಅಂತಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದೇ ಬೇಡ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು, ಯಾವ ಕಾರಣಕ್ಕೋಸ್ಕರ ಹೇಳ್ತಿರೋದು, ಈ ವರದಿ ನೋಡಿ. ಚಿನ್ನಸ್ವಾಮಿ ಬಂದು ಹಾರ್ಮಿಲ್ಯಾಂಡ್ ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡಿಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡಿದ್ದು ಅಲ್ಲಿ ಹೋಗ್ಲಿ. ಚಿನ್ನಸ್ವಾಮಿ ಕ್ರೀಡಾಂಗಣವೇ ಸ್ಥಳಾಂತರನ, ಮೋದಿಗೆ ವಿಡಿಯೋ ಸಮೇತ ದೂರಿಗೆ ಸಿದ್ಧತೆ. ಆರ್ಸಿಬಿ ಅಭಿಮಾನಿಗಳ ಸಾವು ನೋವಿಗೆ ಸಾಕ್ಷಿಯಾದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇದೀಗ ಸಂಕಷ್ಟ ಶುರುವಾಗಿದೆ. ಕೆಎಸ್ಸಿಎ ವಿರುದ್ಧ ಕಬ್ಬನ್ ಪಾರ್ಕ್ ವಾಕರ್ಸ್ ಸಮರ ಸಾರಿದ್ದು ಇಡೀ ಕ್ರೀಡಾಂಗಣವನ್ನೇ ಸ್ಥಳಾಂತರ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣ ಇರೋ ಜಾಗ ಸೇನೆಗೆ ಸೇರಿತು. ಹೀಗಾಗಿ ಆ ಸ್ಥಳವನ್ನ ವಶಪಡಿಸಿಕೊಳ್ಳಿ ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆಯಲು ಸಿದ್ಧತೆಗಳು ಶುರುವಾಗಿವೆ. ಚಿನ್ನಸ್ವಾಮಿ ಬಂದು ಹಾರ್ಮಿಲ್ಯಾಂಡ್ ಅದು ಬಂದು 18.5 ಎಕರೆ ನನ್ನ ಲೆಕ್ಕ ಗೊತ್ತಿರೋದು. ಆದಷ್ಟು ಈ ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡಿಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡದ್ದು ಅಲ್ಲಿಗೆ ಹೋಗ್ಲಿ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಅದರಿಂದಾನೇ ಜಾಸ್ತಿ ವಿಪರೀತ ಟ್ರಾಫಿಕ್, ಇದು ವಿಪರೀತ ಪಾರ್ಕಿಂಗ್ ಪ್ರಾಬ್ಲಮ್. ಮತ್ತೆ ಇಲ್ಲಿ ಸತ್ತಿರೋದು 11 ಜನ ಏನ್ ಸತ್ತಿದ್ದಾರೆ ಎಲ್ಲ ಅದರಿಂದಾನೇ ಆಗೋದು. ಯಾಕಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಹಾಳು ಮಾಡಿರೋದು ಅವರೇ. ಕಬ್ಬನ್ ಪಾರ್ಕ್ ಇರ್ತಕ್ಕ ಮರ ಗಿಡಗಳು, ವೃಕ್ಷ ದೇವತೆಗಳನ್ನೆಲ್ಲ ಹಾಳು ಮಾಡಿರೋದು ಅವರೇ. ಇಂದು ಬೌರಿಂಗ್ ಆಸ್ಪತ್ರೆಗೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಭೇಟಿ ನೀಡಿದ್ರು. ಕಾಲ್ತುಳಿತದಲ್ಲಿ ಗಾಯಗೊಂಡವರನ್ನ ಭೇಟಿಯಾದ ನಿಯೋಗ ಗಾಯಾಳುಗಳ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ. ವಿಡಿಯೋ ಸಮೇತ ಮೋದಿಗೆ ದೂರು ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಅವರಿಂದ ನೋವಾಗಿರೋದು, ಅವ್ರ ಪೇರೆಂಟ್ಸ್ ಅವರಿಗೆ ಆಗಿರೋ ಗಾಯಗಳು ಆಗಿರುತ್ತೆ, ಅದನ್ನೇ ಸಾಕ್ಷಿ ಸಮೇತ ನಾನು ಅವರಿಗೆ ಮೋದಿ ಅವರಿಗೆ ಲೆಟರ್ ಜೊತೆಗೆ ಒಂದು ಸಿಡಿನೂ ಹಾಕಿ ಕಳಿಸ್ಕೊಡ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಶಿಫ್ಟ್ ಮಾಡಿ. ಕೆಎಸ್ಸಿಎ ಆಡಳಿತಾಧಿಕಾರಿ ಬರ್ತಾರೆ ಅನ್ನೋ ಸುದ್ದಿಯ ನಡುವೆ ಇಡೀ ಕ್ರೀಡಾಂಗಣವನ್ನೇ ಎತ್ತಂಗಡಿ ಮಾಡುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸ್ತಾ ಇದ್ದು ಕೆಎಸ್ಸಿಎಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೂಡಲೇ ಕಾಲ್ತುಳಿತದಿಂದ ಕೆಎಸ್ಸಿಎ ಸಂಕಷ್ಟಕ್ಕೆ ಸಿಲುಕಿದೆ. ಇದರ ನಡುವೆ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಅನಿವಾರ್ಯತೆ ಬಂದೊದಗಿದೆ. ಏನು ಅಂತಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದೇ ಬೇಡ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು, ಯಾವ ಕಾರಣಕ್ಕೋಸ್ಕರ ಹೇಳ್ತಿರೋದು, ಈ ವರದಿ ನೋಡಿ. ಚಿನ್ನಸ್ವಾಮಿ ಬಂದು ಹಾರ್ಮಿಲ್ಯಾಂಡ್ ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡಿಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡಿದ್ದು ಅಲ್ಲಿ ಹೋಗ್ಲಿ. ಚಿನ್ನಸ್ವಾಮಿ ಕ್ರೀಡಾಂಗಣವೇ ಸ್ಥಳಾಂತರನ, ಮೋದಿಗೆ ವಿಡಿಯೋ ಸಮೇತ ದೂರಿಗೆ ಸಿದ್ಧತೆ. ಆರ್ಸಿಬಿ ಅಭಿಮಾನಿಗಳ ಸಾವು ನೋವಿಗೆ ಸಾಕ್ಷಿಯಾದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇದೀಗ ಸಂಕಷ್ಟ ಶುರುವಾಗಿದೆ. ಕೆಎಸ್ಸಿಎ ವಿರುದ್ಧ ಕಬ್ಬನ್ ಪಾರ್ಕ್ ವಾಕರ್ಸ್ ಸಮರ ಸಾರಿದ್ದು ಇಡೀ ಕ್ರೀಡಾಂಗಣವನ್ನೇ ಸ್ಥಳಾಂತರ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣ ಇರೋ ಜಾಗ ಸೇನೆಗೆ ಸೇರಿತು. ಹೀಗಾಗಿ ಆ ಸ್ಥಳವನ್ನ ವಶಪಡಿಸಿಕೊಳ್ಳಿ ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆಯಲು ಸಿದ್ಧತೆಗಳು ಶುರುವಾಗಿವೆ. ಚಿನ್ನಸ್ವಾಮಿ ಬಂದು ಹಾರ್ಮಿಲ್ಯಾಂಡ್ ಅದು ಬಂದು 18.5 ಎಕರೆ ನನ್ನ ಲೆಕ್ಕ ಗೊತ್ತಿರೋದು. ಆದಷ್ಟು ಈ ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡಿಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡದ್ದು ಅಲ್ಲಿಗೆ ಹೋಗ್ಲಿ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಅದರಿಂದಾನೇ ಜಾಸ್ತಿ ವಿಪರೀತ ಟ್ರಾಫಿಕ್, ಇದು ವಿಪರೀತ ಪಾರ್ಕಿಂಗ್ ಪ್ರಾಬ್ಲಮ್. ಮತ್ತೆ ಇಲ್ಲಿ ಸತ್ತಿರೋದು 11 ಜನ ಏನ್ ಸತ್ತಿದ್ದಾರೆ ಎಲ್ಲ ಅದರಿಂದಾನೇ ಆಗೋದು. ಯಾಕಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಹಾಳು ಮಾಡಿರೋದು ಅವರೇ. ಕಬ್ಬನ್ ಪಾರ್ಕ್ ಇರ್ತಕ್ಕ ಮರ ಗಿಡಗಳು, ವೃಕ್ಷ ದೇವತೆಗಳನ್ನೆಲ್ಲ ಹಾಳು ಮಾಡಿರೋದು ಅವರೇ. ಇಂದು ಬೌರಿಂಗ್ ಆಸ್ಪತ್ರೆಗೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಭೇಟಿ ನೀಡಿದ್ರು. ಕಾಲ್ತುಳಿತದಲ್ಲಿ ಗಾಯಗೊಂಡವರನ್ನ ಭೇಟಿಯಾದ ನಿಯೋಗ ಗಾಯಾಳುಗಳ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ. ವಿಡಿಯೋ ಸಮೇತ ಮೋದಿಗೆ ದೂರು ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಅವರಿಂದ ನೋವಾಗಿರೋದು, ಅವ್ರ ಪೇರೆಂಟ್ಸ್ ಅವರಿಗೆ ಆಗಿರೋ ಗಾಯಗಳು ಆಗಿರುತ್ತೆ, ಅದನ್ನೇ ಸಾಕ್ಷಿ ಸಮೇತ ನಾನು ಅವರಿಗೆ ಮೋದಿ ಅವರಿಗೆ ಲೆಟರ್ ಜೊತೆಗೆ ಒಂದು ಸಿಡಿನೂ ಹಾಕಿ ಕಳಿಸ್ಕೊಡ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಶಿಫ್ಟ್ ಮಾಡಿ. ಕೆಎಸ್ಸಿಎ ಆಡಳಿತಾಧಿಕಾರಿ ಬರ್ತಾರೆ ಅನ್ನೋ ಸುದ್ದಿಯ ನಡುವೆ ಇಡೀ ಕ್ರೀಡಾಂಗಣವನ್ನೇ ಎತ್ತಂಗಡಿ ಮಾಡುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸ್ತಾ ಇದ್ದು ಕೆಎಸ್ಸಿಎಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ.
ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತದಿಂದ ಕೆಎಸ್ಸಿಎ ಸಂಕಷ್ಟಕ್ಕೆ ಸಿಲುಕಿದೆ. ಇದರ ನಡುವೆ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಅನಿವಾರ್ಯತೆ ಬಂದೊದಗಿದೆ. ಏನು ಅಂತಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದೇ ಬೇಡ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು, ಯಾವ ಕಾರಣಕ್ಕೋಸ್ಕರ ಹೇಳ್ತಿರೋದು, ಈ ವರದಿ ನೋಡಿ. ಚಿನ್ನಸ್ವಾಮಿ ಬಂದ ಹಾರ್ಮಿಲೆಂಡ್ ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡಿದ್ದು ಅಲ್ಲಿ ಹೋಗ್ಲಿ. ಚಿನ್ನಸ್ವಾಮಿ ಕ್ರೀಡಾಂಗಣವೇ ಸ್ಥಳಾಂತರನ, ಮೋದಿಗೆ ವಿಡಿಯೋ ಸಮೇತ ದೂರಿಗೆ ಸಿದ್ಧತೆ. ಆರ್ಸಿಬಿ ಅಭಿಮಾನಿಗಳ ಸಾವು ನೋವಿಗೆ ಸಾಕ್ಷಿಯಾದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇದೀಗ ಸಂಕಷ್ಟ ಶುರುವಾಗಿದೆ. ಕೆಎಸ್ಸಿಎ ವಿರುದ್ಧ ಕಬ್ಬನ್ ಪಾರ್ಕ್ ವಾಕರ್ಸ್ ಸಮರ ಸಾರಿದ್ದು ಇಡೀ ಕ್ರೀಡಾಂಗಣವನ್ನೇ ಸ್ಥಳಾಂತರ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣ ಇರೋ ಜಾಗ ಸೇನೆಗೆ ಸೇರಿತು. ಹೀಗಾಗಿ ಆ ಸ್ಥಳವನ್ನ ವಶಪಡಿಸಿಕೊಳ್ಳಿ ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆಯಲು ಸಿದ್ಧತೆಗಳು ಶುರುವಾಗಿವೆ. ಚಿನ್ನಸ್ವಾಮಿ ಬಂದು ಹಾರ್ಮಿಲೆಂಡ್ ಅದು ಬಂದು 18.5 ಎಕರೆ ನನ್ನ ಲೆಕ್ಕ ಗೊತ್ತಿರೋದು. ಆದಷ್ಟು ಈ ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡದ್ದು ಅಲ್ಲಿಗೆ ಹೋಗ್ಲಿ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಅದರಿಂದಾನೇ ಜಾಸ್ತಿ, ವಿಪರೀತ ಟ್ರಾಫಿಕ್, ಇದು ವಿಪರೀತ ಪಾರ್ಕಿಂಗ್ ಪ್ರಾಬ್ಲಮ್. ಮತ್ತೆ ಇಲ್ಲಿ ಸತ್ತಿರೋದು 11 ಜನ ಏನ್ ಸತ್ತಿದ್ದಾರೆ ಎಲ್ಲ ಅದರಿಂದಾನೇ ಆಗೋದು. ಯಾಕಂದ್ರೆ ಇಲ್ಲಿ ಕಬ್ಬನ್ ಪಾರ್ಕ್ ಹಾಳು ಮಾಡಿರೋದು ಅವರೇ. ಕಬ್ಬನ್ ಪಾರ್ಕ್ ಇರ್ತಕ್ಕ ಮರ ಗಿಡಗಳು, ವೃಕ್ಷ ದೇವತೆಗಳನ್ನೆಲ್ಲ ಹಾಳು ಮಾಡಿರೋದು ಅವರೇ. ಇಂದು ಬೌರಿಂಗ್ ಆಸ್ಪತ್ರೆಗೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಭೇಟಿ ನೀಡಿದ್ರು. ಕಾಲ್ತುಳಿತದಲ್ಲಿ ಗಾಯಗೊಂಡವರನ್ನ ಭೇಟಿಯಾದ ನಿಯೋಗ ಗಾಯಾಳುಗಳ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ. ವಿಡಿಯೋ ಸಮೇತ ಮೋದಿಗೆ ದೂರು ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಅವರಿಂದ ನೋವಾಗಿರೋದು, ಅವ್ರ ಪೇರೆಂಟ್ಸ್ ಅವರಿಗೆ ಆಗಿರೋ ಗಾಯಗಳು ಆಗಿರುತ್ತೆ, ಅದನ್ನೇ ಸಾಕ್ಷಿ ಸಮೇತ ನಾನು ಅವರಿಗೆ ಮೋದಿ ಅವರಿಗೆ ಲೆಟರ್ ಜೊತೆಗೆ ಒಂದು ಸಿಡಿನೂ ಹಾಕಿ ಕಳಿಸ್ಕೊಡ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಶಿಫ್ಟ್ ಮಾಡಿ. ಕೆಎಸ್ಸಿಎ ಆಡಳಿತಾಧಿಕಾರಿ ಬರ್ತಾರೆ ಅನ್ನೋ ಸುದ್ದಿಯ ನಡುವೆ ಇಡೀ ಕ್ರೀಡಾಂಗಣವನ್ನೇ ಎತ್ತಂಗಡಿ ಮಾಡುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸ್ತಾ ಇದ್ದು ಕೆಎಸ್ಸಿಎಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತದಿಂದ ಕೆಎಸ್ಸಿಎ ಸಂಕಷ್ಟಕ್ಕೆ ಸಿಲುಕಿದೆ. ಇದರ ನಡುವೆ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಅನಿವಾರ್ಯತೆ ಬಂದೊದಗಿದೆ. ಏನು ಅಂತಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದೇ ಬೇಡ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು, ಯಾವ ಕಾರಣಕ್ಕೋಸ್ಕರ ಹೇಳ್ತಿರೋದು, ಈ ವರದಿ ನೋಡಿ. ಚಿನ್ನಸ್ವಾಮಿ ಬಂದ ಹಾರ್ಮಿಲೆಂಡ್ ಮೋದಿ ಅವರಿಗೆ ಸಾಕ್ಷಿ ಸಮೇತ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿರೋದು. ಸಿಟಿ ಸೆಂಟರ್ ಇಂದ ಅದು ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ 100 ಎಕರೆ ತಗೊಂಡದ್ದು ಅಲ್ಲಿ ಹೋಗ್ಲಿ. ಚಿನ್ನಸ್ವಾಮಿ ಕ್ರೀಡಾಂಗಣ